ಜನರ ಜೊತೆಯಲ್ಲಿ ನಾವು ಹಂಚಿಕೊಳ್ಳುವಂತ ಒಂದು ಸಮಾವೇಶ ಇದೆ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಯಾಕೆಂದ್ರೆ ಇದಕ್ಕೂ ನನಗೆ ಸಂಬಂಧ ಇಲ್ಲ. ನನಗೆ ಪದೇ ಪದೇ ಯಾಕೆ ನೀವು ಈ IT ರೇಡ್ಗಳ ಬಗ್ಗೆ ಕೇಳ್ತಿದ್ದೀರಾ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರನ್ನೇ ಕೇಳಿ. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ನಾನು ಮೊದಲೇ ಹೇಳಿದ್ನಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದರಲ್ಲಿ ನಿಜ ಏನು ಅಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಈಗ ಚುನಾವಣೆ ಅಂತ ಬಂದ ತಕ್ಷಣ ಏನಾದ್ರೂ ಅವ್ರು ಕ್ರಿಯೇಟ್ ಮಾಡ್ತಾರೆ, ಆದ್ರೆ ಜನ ಮೋಸ ಹೋಗಲ್ಲ. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ಪಾಲಿಟಿಕ್ಸ್ ಅಲ್ಲಿ ಜನಕ್ಕೆ ಅವರೇ ತೋರಿಸ್ಕೊತಾ ಇದ್ದಾರೆ. ಅವ್ರು ಮಾತಾಡಿದಷ್ಟು ಜನಕ್ಕೆ ಅವ್ರ ಮೇಲೆ ಒಂದು ಬೇಜಾರಾಗ್ತಾ ಇದೆ. ಒಂಥರ ಇದು ಈ ಮಟ್ಟದ ರಾಜಕಾರಣಕ್ಕೆ, ಒಂದು ಹೀನಾಯವಾದ ರಾಜಕಾರಣಕ್ಕೆ ಅವರು ಇಳಿತಿದ್ದಾರೆ ಅನ್ನೋದು ಜನಕ್ಕೆ ತುಂಬಾ ಬೇಸರ ಆಗಿರುವಂತ ವಿಷಯ. ಅದರಲ್ಲಿ ನೀವೇ 2 ಆಡಿಯೋಸ್ನ ನೀವೇ ರಿಲೀಸ್ ಮಾಡಿದ್ದೀರಿ ನಿಮ್ಮ ಮಾಧ್ಯಮಗಳ ಮೂಲಕ. ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಜನ ನೋಡ್ತಿದ್ದಾರೆ, ನೀವೆಲ್ಲರೂ ಅದನ್ನ ಬಿಂಬಿಸಿದಿರಲ್ವಾ. ಸೊ ಹಾಗಾಗಿ ಎಲ್ರಿಗೂ ಗೊತ್ತು ಹಣ ಎಲ್ಲಿದೆ, ಯಾಕೆ IT ರೇಟ್ಸ್ ಆಗ್ತಾ ಇದೆ. ಹಣ ಇರೋ ಕಡೆ IT ರೇಟ್ ಆಗುತ್ತೆ. ಶಕ್ತಿ ಪ್ರದರ್ಶನ ಜನರಲ್ಲಿ ನಮ್ಮ ಒಂದು ಭಾವನೆಗಳನ್ನ ಹಂಚಿಕೊಳ್ಳೋದು ಅಂತ ಒಂದು ಸಮಾವೇಶ. ಕೊನೆ ಹಂತದಲ್ಲಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಬೂತ್ ಮಟ್ಟದಲ್ಲಿ? ಬೂತ್ ಮಟ್ಟದಲ್ಲಿ ಅದರದೇ ಒಂದು ಪ್ರೋಸೆಸ್ ಇದೆ, ತುಂಬಾ ಟೆಕ್ನಿಕಲ್ ಪ್ರೋಸೆಸ್. ಅದನ್ನ ನಾನು ಇವಾಗ ಇಲ್ಲಿ ಹೇಳೋದ್ರಲ್ಲಿ ಅರ್ಥ ಇರಲ್ಲ.